ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ವಿಚಾರಣೆಗೆ ಇಂದು ಸಿಟಿ ರವಿ ಹಾಜರಾಗಲಿದ್ದಾರೆ. ಸಚಿವ ಹೆಬ್ಬಾಳ್ಕರ್ ಕುರಿತಾದ ಅಸಂವಿಧಾನಿಕ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಿಐಡಿ ಈಗ ತನಿಖೆಯನ್ನು ಶುರು ಮಾಡಿದೆ. ಇನ್ನು ವಿಚಾರಣೆಗೆ ಹಾಜರಾಗ್ತಾರೆ ಇವತ್ತು ಎಂಎಲ್ಸಿ ಸಿಟಿ ರವಿ. ಮಧ್ಯಾಹ್ನ 3 ಗಂಟೆಗೆ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ. ಸಿಐಡಿ ಅಧಿಕಾರಿಗಳು ಈಗಾಗಲೇ ತಮ್ಮದೇ ಆದಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಸಿಐಡಿ ಅವರು ರವಿ ಅವರಿಗೆ ನೋಟಿಸ್ ಕೊಟ್ಟಿದ್ರು. ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗಿ ಮಾಹಿತಿಯನ್ನು ಕೊಡ್ತಾರೆ ಅವತ್ತಿನ ಘಟನೆಯ ಕುರಿತಾಗಿ. ಯಾಕಂದರೆ ಈಗಾಗಲೇ ಸಭಾಪತಿ ಹೊರಟ್ಟವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಸ್ಥಳ ಮಜರಿಗೆಯಲ್ಲಿ ಅವಕಾಶವನ್ನು ಕೊಡೋದಿಲ್ಲ ಅಂತ. ಸಿಐಡಿ ಅಧಿಕಾರಿಗಳು ಕೂಡ ಗೊಂದಲದಲ್ಲಿದ್ದಾರೆ, ಇಕ್ಕಟ್ಟಿನಲ್ಲಿದ್ದಾರೆ. ಬಟ್ ಈಗ ಸಿಐಡಿಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದಾಗಿ ಅವರು ತನಿಖೆಯನ್ನು ಮಾಡಲೇಬೇಕಾಗಿದೆ, ಸರ್ಕಾರಕ್ಕೆ ವರದಿಯನ್ನು ಕೊಡಲೇಬೇಕಾಗಿದೆ. ಸಿಟಿ ರವಿಯವರು ಈಗ 3 ಗಂಟೆಗೆ ಮಧ್ಯಾಹ್ನ ವಿಚಾರಣೆಗೆ ಹಾಜರಾಗ್ತಾರೆ. ಅಂದರೆ ಅವತ್ತು ನಡೆದಂಥ ಘಟನೆ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಮತ್ತು ಅಲ್ಲಿ ಹಿರೇಬಾಗೇವಾಡಿ ಏನಿದೆ, ಎಲ್ಲಿ FIR ಆಗಿತ್ತು, ಅಲ್ಲಿ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. ಈಗ ಅಲ್ಲಿ ಸಂಬಂಧಪಟ್ಟಂಗೆ ಅವತ್ತು ಏನು ಪರಿಷತ್ನಲ್ಲಿ ಗಲಾಟೆ ಆಯಿತು, CCTVಗಳಾಗಿರ್ಬೋದು, ಜೊತೆಗೆ ವಿಡಿಯೋ ಫುಟೇಜಸ್ ಆಗಿರ್ಬೋದು, ಅವನು ಕೂಡ ಈಗ CID ಅಧಿಕಾರಿಗಳು ಕಲೆ ಹಾಕಬೇಕಾಗಿತ್ತು. ಆದರೆ ಅದಕ್ಕೆ ಹೊರಟ್ಟವರು ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಪ್ರಸಾರವಾದಂಥ ವಿಡಿಯೋಗಳನ್ನು ಇಟ್ಕೊಂಡು ಆ ಒಂದು ಆಧಾರದ ಮೇಲೆ ವಿಚಾರಣೆಗೆ ಒಳಪಡಿಸುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಅವತ್ತು ನೀವು ಯಾವ ಪದವನ್ನು ಬಳಕೆ ಮಾಡಿದ್ರಿ, ಜೊತೆಗೆ ಯಾವ ಕಾರಣಕ್ಕಾಗಿ, ಮತ್ತು ಪೊಲೀಸರು ನಡೆಸ್ಕೊಂಡಂಥ ರೀತಿ, ಇವೆಲ್ಲ ಕೆಲವೊಂದಿಷ್ಟು ಹೈಡ್ರಾಮಾಗಳು ನಡೆದವು. ಇವೆಲ್ಲದರ ಬಗ್ಗೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾರೆ ಸಿಟಿ ರವಿ ಅವರಿಗೆ. ಅಂದರೆ ಉದ್ದೇಶಪೂರ್ವಕವಾಗಿ ಹೆಬ್ಬಾಳ್ಕರ್ ಅವರನ್ನು ನಿಂದಿಸುವಂಥ ಸಂದರ್ಭಕ್ಕೆ ತಕ್ಕನ ಹಾಗೆ ಮಾತಾಡಿದ್ದ, ಅಥವಾ ಅಚಾನಕ್ಕಾಗಿ ಬಾಯಿ ತಪ್ಪಿ ಬಂದಿದ್ದ, ಏನು ಇವೆಲ್ಲ ಸಹಜವಾದಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅಧಿಕಾರಿಗಳು ಕೇಳಲಿಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಮತ್ತು ಪೊಲೀಸರು ಯಾವ ರೀತಿ ನಡೆಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಕೂಡ ಸಿಟಿ ರವಿ ಆಕ್ಷೇಪವನ್ನು ಎತ್ತಿದ್ರು ಅಲ್ವಾ. ಹಾಗಾಗಿ ಅದಕ್ಕೂ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೂಡ ಮಾಡಲಿದ್ದಾರೆ. ಓವರಾಲ್ ಅವತ್ತಿನ ಘಟನೆ ಕುರಿತಾಗಿ ಸಂಪೂರ್ಣ ಮಾಹಿತಿ ಕಲೆ ಹಾಕಲಿಕ್ಕೆ ಸಿಐಡಿ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಈಗ ಸ್ಥಳ ಮಜರ್ಗೆ ಅದೆಲ್ಲದಕ್ಕೂ ಕೂಡ ಹೊರಟ್ಟಿ ಅವಕಾಶ ಕೊಡಲಿಲ್ಲ. ಬಟ್ ಈಗ CID ಅಧಿಕಾರಿಗಳು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹೇಗೆ ಯಾವ ಆಯಾಮದಲ್ಲಿ ಇದನ್ನು ವಿಚಾರಣೆ ಮಾಡಬೇಕು ಅಂತ. ಬಟ್ ಸಿಟಿ ರವಿ ವಿಚಾರಣೆ ಕರೆದಿದ್ದಾರೆ. ಯಾವೆಲ್ಲ ಪ್ರಶ್ನೆಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ ಅಂತ ಈ ಕೇಸ್ಗೆ ಸಂಬಂಧಪಟ್ಟಂತೆ? ಪ್ರಭು, ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದಂತಹ ಘಟನೆ ಏನಿದೆ, ಸಿಟಿ ರವಿ ಅವರು ಹೆಬ್ಬಾಳ್ಕರ್ ಅವರನ್ನ ಅವ್ಯಾಚ್ಯ ಪದದಿಂದ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂತ ವಿಚಾರ, ಜೊತೆಗೆ ಸಿಟಿ ರವಿ ಅವರ ಮೇಲೆ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ಅಟ್ಯಾಕ್ ಅನ್ನ ಮಾಡಿದ್ರು, ಅಲ್ಲೇ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂತಹ ಆರೋಪಗಳೇನಿದೆ, ಇದರ ಬಗ್ಗೆ ಈಗಾಗಲೇ CID ತನಿಖೆ ನಡೀತಾ ಇದೆ. ಒಂದು ಕಡೆ ರಾಜ್ಯಪಾಲರಿಗೂ ಕೂಡ ದೂರನ್ನ ಕೊಡಲಾಗಿದೆ, ಮತ್ತೊಂದು ಕಡೆ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ದೂರನ್ನ ಕೊಡಲಾಗಿದೆ, ಇನ್ನೊಂದು ಕಡೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ದೂರನ್ನ ನೀಡಲಾಗಿದೆ. ಸೊ ಇಲ್ಲಿ ಸಭಾಪತಿಗಳಿಗೂ ಕೂಡ ಈಗಾಗಲೇ ದೂರುಗಳನ್ನ ನೀಡಲಾಗಿದೆ. ಸಭಾಪತಿಗಳು ಸದನದ ಒಳಗೆ ಆ ರೀತಿಯಾದಂತಹ ಘಟನೆ ತಮ್ಮ ಗಮನಕ್ಕೆ ಬಂದಿಲ್ಲ ಅಂತೇಳಿ ಈಗಾಗಲೇ ಕ್ಲಿಯರ್ ಮಾಡಿದ್ದಾರೆ. ಆದ್ರೆ ಸರ್ಕಾರ ಅದನ್ನ CID ತನಿಖೆಗೆ ಕೊಟ್ಟಿರೋದ್ರಿಂದ ಈಗಾಗಲೇ CID ಅಧಿಕಾರಿಗಳು ಕೂಡ ತನಿಖೆಗೆ ಮುಂದಾಗಿದ್ದಾರೆ. ಈಗಾಗಲೇ ಸಭಾಪತಿ ಅವರಿಗೆ ಪತ್ರವನ್ನ ಬರೆದು ಸ್ಥಳ ಮಹಜರು ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತೇಳಿ ಮನವಿಯನ್ನ ಮಾಡಿದ್ರು. ಆದ್ರೆ ಸಭಾಪತಿಗಳು ಅದಕ್ಕೆ ಇನ್ನೂ ಕೂಡ ಅವಕಾಶವನ್ನ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂತ ಅದನ್ನ ಈಗಾಗಲೇ ಹೇಳಿದ್ದಾರೆ. ಮತ್ತೊಂದು ಕಡೆ CID ಅಧಿಕಾರಿಗಳು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಕೂಡ ಅವರಿಂದ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರ ಸರ್ಕಾರಿ ನಿವಾಸ ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಅವರಿಂದ ಈಗಾಗಲೇ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಅವತ್ತು ಏನಾಯ್ತು, ಅವರು ಬಳಸಿದಂತ ಭಾಷೆ ಏನು, ಜೊತೆಗೆ ನೀವು ಪ್ರವೋಕ್ ಆದ್ರ ಹೇಗೆ, ಈ ರೀತಿಯಾದಂತ ಪ್ರಶ್ನೆಗಳನ್ನ ಇಟ್ಟು ಅವರಿಂದಲೂ ಕೂಡ ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಈಗ ಸಿಟಿ ರವಿ ಅವ್ರಿಗೂ ಕೂಡ ಮಾಹಿತಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ ವಿಚಾರಣೆಗೆ ಕರೆದಿದ್ದಾರೆ. ಸಿಟಿ ರವಿ ಅವರಿಂದಲೂ ಕೂಡ ಮಾಹಿತಿಗಳನ್ನ ಪಡೆದುಕೊಳ್ಳಿದ್ದಾರೆ. ಅಂದ್ರೆ ಅವತ್ತಿನ ಘಟನೆ ಬಗ್ಗೆ ಏನಾಯ್ತು, ಹೇಗಾಯ್ತು, ಮತ್ತೆ ನೀವು ಅಂದಿದ್ದು ನಿಜನಾ ಹೇಗೆ, ಇದರ ಬಗ್ಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟು ಅವರನ್ನ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಯಾಕೆಂದ್ರೆ ಆರೋಪ ಪ್ರತ್ಯಾರೋಪಗಳು ಬಂದಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಕಾಗತ್ತೆ. ಹಾಗಾಗಿ ಸಿಟಿ ರವಿ ಅವರನ್ನು ಕೂಡ ಈಗ ವಿಚಾರಣೆಗೆ ಕರೆಯಲಾಗಿದೆ. ಅವರಿಂದಲೂ ಕೂಡ ಮಾಹಿತಿಗಳನ್ನ ಪಡೆಯುವಂತ ಒಂದು ಪ್ರಯತ್ನವನ್ನ CID ಅಧಿಕಾರಿಗಳು ಮಾಡಲಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಸಿಟಿ ರವಿ ಅವರು ನನ್ನ ಮೇಲೆ ಹಲ್ಲೆ ಆಗಿದೆ ಅನ್ನುವಂತ ನಿಟ್ಟಿನಲ್ಲಿ
ಪತ್ರವನ್ನ ರಾಜ್ಯಪಾಲರಿಗೆ ಬರೆದಿದ್ರು. ರಾಜ್ಯಪಾಲರು ಕೂಡ ಈಗಾಗಲೇ ಸರ್ಕಾರಕ್ಕೆ ಪತ್ರವನ್ನ ಬರೆದು ಇದರ ಬಗ್ಗೆ ಕ್ರಮವನ್ನ ವಹಿಸಬೇಕು ಅಂತೇಳಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಹಲವು ಮಗ್ಗಲುಗಳಿಂದ ಅದರ ಒಂದು ತನಿಖೆ ಈಗ ನಡೀತಾ ಇದೆ. ಹೆಬ್ಬಾಳ್ಕರ್ ಅವರು ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ. ಈ ಪ್ರಕರಣ ಮತ್ತಷ್ಟು ವಿವಾದಕ್ಕೆ ಒಳಗಾಗುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.